ಎಲ್ಲರನ್ನು ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ವಿರುದ್ಧ ಪದಗಳನ್ನು ನೋಡೋಣ. ಅದರಲ್ಲಿ ನಾವು ಆಲ್ರೆಡಿ 100 ಪದಗಳನ್ನು ಮಾಡಿದ್ವಿ. ಈಗ 101ನೇ ಪದ ಒಗ್ಗೂಡಿಸು. ಓ ಗಾ ಕೊಂಬು ಕಿಲಿ ಗು ಗೂಗೆ ಗಾವತ್ತು ಒಗ್ಗು ಡಾಗುಡಿಸು ಡಿ ಸಾಕೊಂಬು ಸು ಒಗ್ಗೂಡಿಸು. ಅದಕ್ಕೆ ವಿರುದ್ಧ ಪದ ವಿಭಜಿಸು ವಿ ಭ ಜಾಗುಡಿಸು ಜಿ ಸಾಕೊಂಬು ಸು ವಿಭಜಿಸು ಅಂತ. ನೆಕ್ಸ್ಟ್ ಸತ್ಯ ಸ ತಾಗೆ ಯಾವತ್ತು ಸತ್ಯ, ಅದಕ್ಕೆ ಅಸತ್ಯ ಆ ಬರೆದ್ಬಿಟ್ಟು ಸತ್ಯನ ಹಾಗೆಯೇ ಬರೆಯೋದು ಅಸತ್ಯ. ಅಥವಾ ಇನ್ನೂ ಒಂದು ಪದ ಇದೆ ಸುಳ್ಳು ಅಂತಲೂ ಹೇಳ್ಬೋದು. ಸಾಕೊಂಬು ಸು ಲಾಕೊಂಬು ಳುಗೆ ಲಾವತ್ತು ಸುಳ್ಳು ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಭೂತ ಅಂದರೆ 4ನೇ ಬಾ ಕೊಂಬು ಕಿಲಿ ಭೂತ ಅಂದರೆ ಇದು ಭೂತಕಾಲ ಭವಿಷ್ಯಕಾಲ ಅಂತ ಹೇಳ್ತೀವಲ್ಲ ಅದನ್ನೇ ಬರೆಯೋಣ. ಭೂತಕಾಲ ಅಂತಲೇ ಹಾಕ್ತೀನಿ ಭೂತಕಾಲ. ಅದಕ್ಕೆ ಭವಿಷ್ಯಕಾಲ ಅಥವಾ ಭವಿಷ್ಯತ್ ಕಾಲ ಭ ವಿ 2ನೇ ಶಾಗೆ ಯಾವತ್ತೋ ತಾಕಿಲಿ ಅದಕ್ಕೆ ಕಾಲ ಭವಿಷ್ಯತ್ ಕಾಲ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಬಿಸಿ ಬಾಗುಡಿಸು ಬಿ ಸಾಗುಡಿಸು ಸಿ ಬಿಸಿ, ಅದಕ್ಕೆ ತಂಪು ತಾಗೊಂದು 0 ತಂ ಪಾಕೊಂಬು ಪು ತಂಪು ಅಂತ ಆಗುತ್ತೆ. ನೆಕ್ಸ್ಟ್ ವ್ಯವಸ್ಥೆ ವಾಗೆ ಯಾವತ್ತು ವ್ಯಾ ವ ಸಾಕೇತ್ವ ಸೆ ಅದಕ್ಕೆ 4ನೇ ತಾ ಒತ್ತಕ್ಷರ ವ್ಯವಸ್ಥೆ. ಅದಕ್ಕೆ ಆ ಬರೆದ್ಬಿಟ್ಟು ವ್ಯವಸ್ಥೆನ ಹಾಗೆ ಬರೆಯೋದು. ಆ ವಾಗೆ ಯಾವತ್ತು ವ್ಯಾ ವ ಸಾಕೇತ್ವ ಸೆ ಅದಕ್ಕೆ 4ನೇ ತಾವತ್ತು ಅವ್ಯವಸ್ಥೆ ಅಂತ. ನೆಕ್ಸ್ಟ್ ಸಾಮಾನ್ಯ ಸಾಕಿಲಿ ಸಾ ಮಾಕಿಲಿ ಮಾ ನಾಗೆ ಯಾವತ್ತು ನಾ ಇನ್ನಾಗುತ್ತೆ ಯಕಾರ ಬಂದು ಈ ಸ್ವರ ಸೇರ್ಕೊಳ್ಳುತ್ತೆ ಯಾ ಆಗುತ್ತೆ ಸಾಮಾನ್ಯ. ಅದಕ್ಕೆ ಸಾಮಾನ್ಯಗೆ ವಿಶೇಷ ವಿ ಬಾಗುಡಿಸು ವಿ ಶನಿವಾರ ಶಾಗೆ ಏತ್ವ ಶೇ ಆಮೇಲೆ ಶ ವಿಶೇಷ ಶನಿವಾರ ಶಾ ಇದು ಅದಕ್ಕೆ ಏತ್ವ ವಿಶೇಷ ಅಂತ. ಅನಂತರ ಹಿರಿಯ ಹಾಗುಡಿಸು ಹಿ ರಾಗುಡಿಸು ರಿ ಯ ಹಿರಿಯ, ಅದಕ್ಕೆ ಕಿರಿಯ ಕಾಗುಡಿಸು ಕಿ ರಾಗುಡಿಸು ರಿ ಯ ಹಿರಿಯ ಕಿರಿಯ ಅಂತ. ನೆಕ್ಸ್ಟ್ ಸಂತೃಪ್ತಿ ಸಾಗೊಂದು 0 ಸನ್ ತಾಗೆ ಒಟ್ಟರಿಸಲಿದ್ರು ಸಂತೃ ಬಾಗುಡಿಸು ಪಿ ಪಿಗೆ ತಾವತ್ತು ಸಂತೃಪ್ತಿ. ಅದಕ್ಕೆ ಆ ಬರೆದ್ಬಿಟ್ಟು ಅದನ್ನು ಹಾಗೆ ಬರೆಯೋಣ. ಆ ಸಾಗೆ ಒಂದು 0 ಸನ್ ತಾಕೊಟ್ರಿಸಲಿದ್ರು ಪಾಗುಡಿಸು ಪಿ ಪಿಗೆ ಪಾವು ಅಸಂತೃಪ್ತಿ ಅಂತ. ನೆಕ್ಸ್ಟ್ ಆ ಯಾ ಯಾಕಿಲಿ ಯಾ ಸ ಆಯಾಸ, ಅದಕ್ಕೆ ಧನಿವು ಧ 4ನೇ ಧ ನಾಗುಡಿಸು ನೀ ವಾಕೊಂಬು ಧನಿವು ಅಂತ. ಅನಂತರ ಮರ್ಯಾದೆ ಮಾ ಯಾಕಿಲಿ ಅನಂತರ ಅರ್ಕಾವತ್ತು ಮರ್ಯಾದೆ ಅದಕ್ಕೂ ಹಾಗೇ ಆ ಮರ್ಯಾದೆ ಮಾ ಹಾಕ್ಬಿಟ್ಟು ಯಾ ಅರ್ಕಾವತ್ತು ದಾಕೆತ್ವ ಅದೇ ಅಮರ್ಯಾದೆ ಅಂತ. ಮರ್ಯಾದೆ ಆಲ್ರೆಡಿ ಬರುತ್ವಿ ಅನಿಸುತ್ತೆ, ಅದಕ್ಕೆ ಮರ್ಯಾದೆಗೆ ನಾವು ಬೇರೆ ಒಂದು ಪದನ ಬರೆದಿದ್ವಿ. ಅಮರ್ಯಾದೇನೂ ಆಗುತ್ತೆ ಅನ್ನೋದಕ್ಕೆ ಇದನ್ನು ಕೊಟ್ಟಿದ್ದೀನಿ. ಅನಂತರ ಚಿತ್ರಿಸು ಚಾಗುಡಿಸು ಚಿ ತಾಗುಡಿಸು ತೀಗೆ ಅರ್ಧ ಚಂದ್ರ ಚಿತ್ರಿ ಸಾಕೊಂಬು ಸು ಚಿತ್ರಿಸು. ಅದಕ್ಕೆ ವಿಚಿತ್ರಿಸು ವಿ ಚಿತ್ರಿಸನ್ನು ಹಾಗೆ ಹಾಕ್ಬೋದು ಚಾಗುಡಿಸು ಚಿ ತಾಗುಡಿಸು
ತಿ ಅದಕ್ಕೆ ಅರ್ಧ ಚಂದ್ರ ತ್ರಿ ಸಾಕೊಂಬು ಸು ಚಿತ್ರಿಸು ವಿಚಿತ್ರಿಸು ಅಂತ ಒಂದು ಪದ. ನೆಕ್ಸ್ಟ್ ಒಪ್ಪಿಸು ಓ ಪಾಗುಡಿಸು ಪಿಗೆ ಪಾವತ್ತು ಒಪ್ಪಿಸು ಒಪ್ಪಿಸು ಅಥವಾ ಒಪ್ಪು ಅಂತಲೂ ಹಾಕ್ಬೋದು. ನಾನು ಒಪ್ಪಿಸು ಹಾಕ್ತಿರ್ತೀನಿ. ಅದಕ್ಕೆ ಉಲ್ಲಂಘಿಸು ಲಾಗೆ ಲಾವತ್ತು ಕೊಡುತ್ತೆ ಲಾ ಆಗುತ್ತೆ 0 4ನೇ ಗಾಗುಡಿಸು ಸು ಉಲ್ಲಂಘಿಸು ಅಂತ. ನೆಕ್ಸ್ಟು ಎಬ್ಬಿಸು ಎ ಬಾಗುಡಿಸು ಬಿಗೆ ಬಾವತ್ತು ಎಬ್ಬಿ ಸಾಕೊಂಬು ಸು ಎಬ್ಬಿಸು ಅದಕ್ಕೆ ಆಪೋಸಿಟ್ ಪದ ಬೀಳಿಸು ಬಾಗುಡಿಸು ದೀರ್ಘ ಳಿ ಸಾಕೊಂಬು ಸು ಬೀಳಿಸು ಅಂತ 113 ಪದ ಆಯಿತು. ನೆಕ್ಸ್ಟು 114ನೇ ಪದ ಶಬ್ದ ಶ ಬಾಗೆ 4ನೇದಾವುದು ಶಬ್ದ. ಅದಕ್ಕೆ ಆಗ್ಬಿಟ್ಟು ಶಬ್ದ ಹಾಕ್ಬೋದು, ಅಶಬ್ದ ಆಗುತ್ತೆ, ಆದರೆ ಅದು ಸರಿ ಹೋಗಲ್ಲ, ಸಾರಿ. ನಿಶಬ್ದ ಬರೆಯೋಣ ಶ ಅದಕ್ಕೆ ಬಾಗೆ 4ನೇ ದಾವತ್ತಕ್ಷ ನಿಶಬ್ದ ಅಂತ ಬರಿತೀವಿ. ನೆಕ್ಸ್ಟು ಶುದ್ಧ ಸಾಕೊಂಬು ಶು ದಾಗೆ 4ನೇದಾವತ್ತು ಶುದ್ಧ ಅದಕ್ಕೆ ಮಲಿನ ಮಲಿನನೂ ಆಗುತ್ತೆ ಅಶುದ್ಧನೂ ಆಗುತ್ತೆ. ಆ ಶುದ್ಧನ ಹಾಗೆ ಬರೆಯೋದು ಅಶುದ್ಧ ಅಂತಲೂ ಬರಿಬೋದು ನಾವು. ನೆಕ್ಸ್ಟ್ 116ನೇ ಪದ ಆತ್ಮ ತಾಗೆ ಮಾವುತು ಆತ್ಮಗೆ ಪರಮಾತ್ಮ ಮಾಕಿಲಿ ತಾಗೆ ಮಾವುತು ಪರಮಾತ್ಮ ಆತ್ಮ ಪರಮಾತ್ಮ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಆಗಮಿಸು ಮಾಗುಡಿಸು ಸಾಕೊಂಬು ಸು ಆಗಮಿಸು ಅದಕ್ಕೆ ನಿರ್ಗಮಿಸು ಆಮೇಲೆ ಅರ್ಕಾವತ್ತು ಓದ್ಬೇಕಾದ್ರೆ ಮಾಗುಡಿಸು ಸಾಕೊಂಬು ಸು ನಿರ್ಗಮಿಸು ಆಗಮಿಸು ನಿರ್ಗಮಿಸು ಅಂತ. ನೆಕ್ಸ್ಟು ಕಿರುಚು ರಾಕೊಂಬು ಕಿರುಚು ಕಿರ್ಚೋದು ಅದಕ್ಕೆ ಗೊಣಗಾಡೋದು ಗಾಕೊಂಬು ಕಿರುಚು ಗೊಣಗು ಅಂತ ಆಗುತ್ತೆ. ನೆಕ್ಸ್ಟ್ 119ನೇದು ನಡತೆ ತಾಕೆ ಅಥವಾ ತೆ ನಡತೆಗೆ ದುರ್ನಡತೆ ಹಾಕ್ಬಿಟ್ಟು ಬರಿತೀವಿ, ಆಮೇಲೆ ಅರ್ಕಾವುದು ತಾಕೆ ಅಥವಾ ತೆ ದುರ್ನಡತೆ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟು ಹೆಚ್ಚಾಗು ಹಾಕಿ ಅಥವಾ ಹೇ ಚಾಕಿಲಿ ಚಾಗೆ ಒತ್ತಕ್ಷರ ಕಾಕೊಂಬು ಹೆಚ್ಚಾಗು ಅದಕ್ಕೆ ಕಮ್ಮಿಯಾಗು ಅಂತ ಒಂದು ಪದ ಬರೆದು ಇದು ಇದು ಮಾಗುಡಿಸು ಅದಕ್ಕೆ ಮಾವತ್ತು ಯಾಕಿಲಿ ಗಾಕೊಂಬು ಹೆಚ್ಚಾಗು ಕಮ್ಮಿಯಾಗು ಅಂತ ಒಂದು ಪದ. ಅನಂತರ ನೂತನ ಕೊಂಬಿಕಿಲಿ ನೂತನ ಅದಕ್ಕೆ ಪುರಾತನ ಪುರಾತನ ನೂತನ ಪುರಾತನ ಅಂತ. ನೆಕ್ಸ್ಟ್ ಚಲನಾತ್ಮಕ ನಾಕಿಲಿ ತಾಗೆ ಒತ್ತಕ್ಷರ ಚಲನಾತ್ಮಕ
ಚಲನಾತ್ಮಕ. ಅದಕ್ಕೆ ಆ ಹಾಕ್ಬಿಟ್ಟು ಅದನ್ನು ಹಾಗೆ ಹಾಕ್ಬಿಡೋಣ. ಅಚಲನಾತ್ಮಕ. ಆ ಚಲ ನ ತಾಗೆ ಮಾವತ್ತು ಅಚಲನಾತ್ಮಕ. ಅಚಲನಾತ್ಮಕ ಅಂತ. ನೆಕ್ಸ್ಟ್ ಪದ ವಿಘ್ನ. ವಿ ಪಾಗುಡಿಸು ವಿ, 4ನೇ ಘಾಗೆ ನಾವತ್ತು ವಿಘ್ನ. ಅದಕ್ಕೆ ನಿರ್ವಿಘ್ನ. ನೀ ವಿ ಬರೆಯೋಣ, ಆಮೇಲೆ ಅರ್ಥ ಒತ್ತು ಕೊಡೋಣ. ಓದ್ಬೇಕಾದ್ರೆ ನೀ ಏರ್ ವಿ, ನಿರ್ವಿ, 4ನೇ ಘಾಗೆ ನಾವತ್ತು ನಿರ್ವಿಘ್ನ ಅಂತ. ನೆಕ್ಸ್ಟ್ 124ನೇ ಪದ ಅಹಂಕಾರ. ಆ ಹ 0 ಅಹಂಕಾಕಿಲಿಕ ರ ಅಹಂಕಾರ. ಅದಕ್ಕೆ ದುರಹಂಕಾರ. ದು ರ ಹ 0 ದುರಹಂಕಾರ. ದುರಹಂಕಾರ ಅಂತ. ನೆಕ್ಸ್ಟ್ 125ನೇ ಪದ ಸಂಘಟಿಸು. ಸಾಗೊಂಡು 0 ಸಂಘ. ಸಂಘ ಟಾಗುಡಿಸು ಟಿ, ಸಾಕೊಂಬು ಸು. ಸಂಘಟಿಸು. ಆ ಹಾಕ್ಬಿಟ್ಟು ಮಿಕ್ಕಿದ್ದನ್ನು ಹಾಗೆ ಬರೆಯೋಣ. ಆ ಸಾಗೊಂಡು 0 ಸಂಘ ಟಿ ಸು. ಅಸಂಘಟಿಸು ಅಂತ ಆಗುತ್ತೆ. ಸಂಘಟಿಸು, ಅಸಂಘಟಿಸು. ಈಗ 25 ಪದಗಳಾಯಿತು. ಒಂದು ಸರಿ ಓದ್ಬಿಡೋಣ. ಒಗ್ಗೂಡಿಸು, ವಿಭಜಿಸು, ಸತ್ಯ ಅಸತ್ಯ ಅಥವಾ ಸುಳ್ಳು ಬರೀಬೋದು. ಭೂತಕಾಲ, ಭವಿಷ್ಯತ್ ಕಾಲ, ಬಿಸಿ ತಂಪು, ವ್ಯವಸ್ಥೆ ಅವ್ಯವಸ್ಥೆ, ಸಾಮಾನ್ಯ ವಿಶೇಷ. ಇದು ಶಾಯತ್ವ. ಇದು ಅದು ಮಿಸ್ಟೇಕ್ ಆಯಿತು ಅಂತ ವೈಟ್ನರ್ ಹಾಕಿರೋದು. ವಿಶೇಷ. ಹಿರಿಯ ಕಿರಿಯ, ಸಂತೃಪ್ತಿ ಅಸಂತೃಪ್ತಿ, ಆಯಾಸ ಧನಿವು, ಮರ್ಯಾದೆ ಅಮರ್ಯಾದೆ, ಚಿತ್ರಿಸು ವಿಚಿತ್ರಿಸು, ಒಪ್ಪಿಸು ಉಲ್ಲಂಘಿಸು, ಎಬ್ಬಿಸು ಬೀಳಿಸು, ಶಬ್ದ ನಿಶಬ್ದ, ಶುದ್ಧ ಮಲಿನ ಅಥವಾ ಅಶುದ್ಧ ಅನ್ನೋ ಬರಿಬೋದು. ಆತ್ಮ ಪರಮಾತ್ಮ, ಆಗಮಿಸು ನಿರ್ಗಮಿಸು, ಕಿರುಚು ಗೊಣಗು, ನಡತೆ ದುರ್ನಡತೆ, ಹೆಚ್ಚಾಗು ಕಮ್ಮಿಯಾಗು, ನೂತನ ಪುರಾತನ, ಚಲನಾತ್ಮಕ ಅಚಲನಾತ್ಮಕ, ವಿಘ್ನ ನಿರ್ವಿಘ್ನ, ಅಹಂಕಾರ ದುರಹಂಕಾರ, ಸಂಘಟಿಸು ಅಸಂಘಟಿಸು ಅಂತ 25 ಪದಗಳನ್ನು ಈ ಕ್ಲಾಸಲ್ಲಿ ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.